ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಿಮ್ಮ ಮತ ಯಾರಿಗೆ ಅಂದ್ರೆ 28 ಕ್ಷೇತ್ರಗಳ ಬಗ್ಗೆ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಆದ್ರೆ ಈ 28 ಕ್ಷೇತ್ರಗಳ ಬಗ್ಗೆ ನಿಮ್ಮ ಒನ್ ಇಂಡಿಯಾ ಕನ್ನಡ ಎಲ್ಲಾ ವಿವರಗಳನ್ನ ಕೊಡ್ತಾ ಇದೆ. ಸೊ ಸೂಕ್ತವಾದ ಅಭ್ಯರ್ಥಿ ಯಾರು ಅಂತ ನೀವೇ ಆಯ್ಕೆ ಮಾಡಿ. ಸೊ ಇವತ್ತು ನಾನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸತತ 3ನೇ ಸಲ ಗೆಲುವು ಅಂತ ಇಲ್ಲಿವರೆಗೂ ಯಾರಿಗೂ ಆಗಿಲ್ಲ. ಇಲ್ಲಿ 6 ಜನ ಸಂಸದರಿಗೆ ಹ್ಯಾಟ್ರಿಕ್ ಗೆಲುವಿನ ಅವಕಾಶಗಳಿದ್ರೂ ಕೂಡ ಆಗಿನ ರಾಜಕೀಯ ಪರಿಸ್ಥಿತಿಯಿಂದ ಇಲ್ಲಿ ತನಕ ಅದು ಸಾಧ್ಯ ಆಗಿಲ್ಲ. 4 ಸಲ ಎಚ್.ಜೆ. ರಾಮುಲು ಗೆದ್ದಿದ್ರು ಕೂಡ ಅವರು ಕೂಡ ಸತತ 3ನೇ ಸಲ ಗೆಲುವು ಸಾಧಿಸೋದಕ್ಕಾಗಿಲ್ಲ. ಇದರಿಂದ ಕೊಪ್ಪಳದಲ್ಲಿ ಹ್ಯಾಟ್ರಿಕ್ ಕನಸು ಇನ್ನೂ ನನಸಾಗಿಲ್ಲ. ಕೊಪ್ಪಳ ಲೋಕಸಭಾ ಕ್ಷೇತ್ರ 2024ರ ಚುನಾವಣೆಗೆ ಈಗ ರೆಡಿ ಆಗ್ತಾ ಇದೆ. ಈಗಾಗಲೇ ಚುನಾವಣೆಯ ವೇಳಾಪಟ್ಟಿ ಕೂಡ ಅನೌನ್ಸ್ ಆಗಿದೆ. ಇಲ್ಲಿ ಮೇ 7ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜು ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರ ನಡುವೆ ಟಫ್ ಫೈಟ್ ಇಲ್ಲಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಅನೇಕ ವೈಶಿಷ್ಟ್ಯತೆಯನ್ನು ಹೊಂದಿರುವ ಕ್ಷೇತ್ರ. ಇಲ್ಲಿ ಸಂಸದರಿಗೆ ಹ್ಯಾಟ್ರಿಕ್ ಗೆಲುವು ಅನ್ನೋದು ಯಾರಿಗೂ ಸಿಕ್ಕಿಲ್ಲ. ಸೊ ಇಲ್ಲಿ ತನಕ ಯಾರು ಕೂಡ ನಿರಂತರವಾಗಿ 3ನೇ ಸಲ ಗೆದ್ದಿಲ್ಲ. ಆರಂಭದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಗಿಳಿದಿದ್ದ ಶಿವಮೂರ್ತಿ ಸ್ವಾಮಿ ಅಳವಂಡಿ 1952 ಹಾಗೆ 1962ರಲ್ಲಿ ಆಯ್ಕೆಯಾಗಿದ್ರು. ಒಂದು ಸಲ ಗೆಲುವು, ಇನ್ನೊಂದು ಸಲ ಸೋಲನ್ನು ಕೂಡ ಅನುಭವಿಸಿದ್ರು. ಅವರ ಮಧ್ಯೆ 1957 ಹಾಗೆ 1967ರಲ್ಲಿ ಕಾಂಗ್ರೆಸ್ನ ಸಂಗಣ್ಣ ಅಗಡಿ ಗೆಲುವು ಸಾಧಿಸಿದ್ರು. ಈ ಇಬ್ಬರ ಮಧ್ಯೆ 4 ಸಲ ಸ್ಪರ್ಧೆ, ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ಗೆಲುವು ಸಿಕ್ಕಿದೆ. 1971 ಹಾಗೆ 1977ರಲ್ಲಿ ಬಳಗಾನೂರದ ಸಿದ್ದರಾಮೇಶ್ವರ ಆಯ್ಕೆಯಾಗಿದ್ದಾರೆ. ಅವರು 3ನೇ ಗೆಲುವಿಗಾಗಿ 1980ರಲ್ಲಿ ಸ್ಪರ್ಧೆಗಿಳಿಲಿಲ್ಲ. ಇದರ ಮಧ್ಯೆ 1980 ಹಾಗೆ 84ರಲ್ಲಿ ಎಚ್.ಜಿ. ರಾಮುಲು ಮೊದಲು ಹಾಗೆ 2ನೇ ಸಲ, ನಂತರ 1998, 99ರಲ್ಲಿ ಎಚ್.ಜಿ. ಶ್ರೀರಾಮುಲು ಕಾಂಗ್ರೆಸ್ನಿಂದ ಸತತವಾಗಿ 2ನೇ ಸಲ ಆಯ್ಕೆಯಾಗಿದ್ರು. ಅವರು 4 ಸಲ ಗೆದ್ದಿದ್ರು ಕೂಡ ಹ್ಯಾಟ್ರಿಕ್ ಗೆಲುವಿಗೆ 1989ರಲ್ಲಿ ಬಸವರಾಜ್ ಪಾಟೀಲ್ ಜನತಾದಳದಿಂದ ಸ್ಪರ್ಧಿಸಿ ಸೋಲುಣಿಸಿದ್ರು. ಈ ಸೋಲಾದ್ಮೇಲೆ ಅವರು 1996ರಲ್ಲಿ ರಾಮುಲು ಅವರು ಸ್ಪರ್ಧೆಗಿಳಿಲಿಲ್ಲ. 1989ರಲ್ಲಿ ಬಸವರಾಜ ಪಾಟೀಲ ಜನತಾದಳದಿಂದ ಆಯ್ಕೆಯಾಗಿ ದಕ್ಷಿಣ ಭಾರತದಲ್ಲಿ ಅನ್ವರಿ ಒಬ್ರೆ ಜನತಾ ಪರಿವಾರದಿಂದ ಆಯ್ಕೆಯಾಗಿದ್ರು. 1991ರಲ್ಲಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧಿಸಿದ್ರು. ಅವರ ಪ್ರತಿಸ್ಪರ್ಧಿ ಈಗಿನ ಸಿಎಂ ಸಿದ್ದರಾಮಯ್ಯನವರಾಗಿದ್ರು. ಆದರೆ ಸಿದ್ದರಾಮಯ್ಯನವರು ಇಲ್ಲಿ ಸೋಲು ಕಂಡಿದ್ರು. ಇದರ ಮಧ್ಯೆ 2014 ಹಾಗೆ 2019ರಲ್ಲಿ ಬಿಜೆಪಿಯಿಂದ ಸಂಗಣ್ಣ ಕರಡಿ ಆಯ್ಕೆಯಾದ್ರು. ಈ ಸಲ ಅವರು ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಬಿಜೆಪಿ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ. ಇದರಿಂದ ಕೊಪ್ಪಳದಲ್ಲಿ ಹ್ಯಾಟ್ರಿಕ್ ಗೆಲುವು ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಇದಕ್ಕೇನೆ ಇಲ್ಲಿನ ರಾಜಕೀಯ ನೋಡಿ ಜನರು ಹೇಳೋದು, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆ ಪ್ರಜ್ಞಾವಂತರು ಅಂತ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಶೇಖರ್ ಹಿಟ್ನಾಳ್ ಅವರನ್ನ ಈಗ ಕಾಂಗ್ರೆಸ್ ಕಣಕ್ಕಿಳಿಸಿದೆ. 2 ಸಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಕೇವಲ 30,000 ಮತಗಳ ಅಂತರದಿಂದ ಸೋತಿದ್ರು. ಸೊ ರಾಜಶೇಖರ್ ಹಿಟ್ನಾಳ್ ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸತತ 3 ಸಲ ಬಿಜೆಪಿಯೇ ಜಯ ಸಾಧಿಸಿದೆ. ಇದರಲ್ಲಿ ಕೆ ಬಸವರಾಜ್ ಹಿಟ್ನಾಳ ಹಾಗೆ ರಾಜಶೇಖರ್ ಹಿಟ್ನಾಳ ಕಳೆದೆರಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ. ಈಗ ಮತ್ತೊಮ್ಮೆ ಅಖಾಡಕ್ಕೆ ಇಳಿಯುವ ಮೂಲಕ ಸಡ್ಡು ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಇದರಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ. ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಹಾಗೆ ಇನ್ನೊಂದರಲ್ಲಿ ಕೆಆರ್ಪಿಪಿ ಶಾಸಕರಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕನಕಗಿರಿ, ಗಂಗಾವತಿ, ಯಲಬುರ್ಗಾ ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರಗಳು, ಸಿಂಧನೂರು, ಮಸ್ಕಿ ಹಾಗೆ ಸಿರಗುಪ್ಪಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಹೀಗಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲ ಇದೆ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್. ಇದರ ನಡುವೆ ಬಿಜೆಪಿಯಲ್ಲಿ ಎದ್ದಿರೋ ಒಂದು ಗೊಂದಲ ಕೂಡ ಹಾಗೆ ಇದೆ. ಯಾಕೆಂದ್ರೆ ಇತ್ಯರ್ಥವಾಗುವ ಯಾವುದೇ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಇದರಿಂದ ಆತ್ಮವಿಶ್ವಾಸ ಜಾಸ್ತಿ ಇದೆ. ಇನ್ನು ಬಿಜೆಪಿಯಿಂದ ಡಾಕ್ಟರ್ ಕೆ ಬಸವರಾಜ್ ಕ್ಯಾವಟೂರ್ ಅವರು ಕಣದಲ್ಲಿದ್ದಾರೆ. ಈ ಹಿಂದೆ ಇವರ ತಂದೆ ಕುಷ್ಟಗಿಯಿಂದ ಸ್ಪರ್ಧಿಸಿ ಒಂದ್ಸಲ ಶಾಸಕರಾಗಿದ್ರು. ಕಳೆದ ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು.
ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಕೂಡ ಇಟ್ಕೊಂಡಿದ್ರು. 2019ರಲ್ಲೇ ಬಸವರಾಜ್ ಕ್ಯಾವಟೂರ್ ಅವರು MP ಟಿಕೆಟ್ಗೆ ಟ್ರೈ ಮಾಡಿದ್ರು. ಆಗ ಟಿಕೆಟ್ ಕೈತಪ್ಪಿತ್ತು. ಈ ಸಲ ಅವರು ಟಿಕೆಟ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಸವರಾಜ್ ಕ್ಯಾವಟೂರ್ ಅವರು ಹೊಸ ಮುಖ ಅಂತ ಅನ್ನಿಸ್ಕೊಂಡ್ರು ಕೂಡ ಅವರ ಕುಟುಂಬ ರಾಜಕಾರಣದಲ್ಲೇ ಇದೆ. ಸೊ ಅನೇಕ ವರ್ಷಗಳಿಂದ ನಮ್ಮ ಕುಟುಂಬ ರಾಜಕೀಯದಲ್ಲಿದೆ, ನನಗೇನು ರಾಜಕಾರಣ ಹೊಸದಲ್ಲ, ಸಂಗಣ್ಣ ಕರಡಿ ಅವರು ನನಗೆ ತಂದೆ ಸಮಾನರು, ಅವರ ಸಹಕಾರ, ಅವರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಅವರು ಒಂದ್ಸಲ ವ್ಯಕ್ತಪಡಿಸಿದ್ದಾರೆ. ಸೊ ಸಂಗಣ್ಣ ಕರಡಿ ಬಿಜೆಪಿ ಬಿಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ರೀತಿ ದೊಡ್ಡ ಹೊಡೆತ ಬೀಳುತ್ತೆ ಅಂತಾನೂ ಒಂದು ಸುದ್ದಿ ಹರಿದಾಡಿತು. ಈ ಕ್ಷೇತ್ರದಲ್ಲಿ ಬಿಜೆಪಿ ಲಿಂಗಾಯತ ಮತಗಳನ್ನ ಕಳೆದುಕೊಳ್ಳೋ ಸಾಧ್ಯತೆ ಇದರಿಂದ ಜಾಸ್ತಿ ಅಂತ ಹೇಳ್ಬೋದು. ಹೀಗಾಗಿ ಕಮಲ ನಾಯಕರು ತುಂಬಾ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಸಂಗಣ್ಣ ಕರಡಿ ಅವರಿಗೆ ಈ ಸಲನೂ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಳ್ಳಾಗಿತ್ತು, ಆದ್ರೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ. ಒಂದ್ ರೀತಿ ಅಸಮಾಧಾನ ಅವ್ರಿಗೆ ಇದ್ದೇ ಇದೆ. ಅವರ ಬೆಂಬಲಿಗರು ಕೂಡ ಕೆಲವರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ಜೊತೆಗೆ ಇವರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಅದಿನ್ನೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ಗೆ ಅವ್ರು ಹೋಗ್ತೀನಿ ಅಂತಾನೂ ಹೇಳ್ಕೊಂಡಿಲ್ಲ, ಆ ಥರದ್ದು ಒಂದು ಸುದ್ದಿ. ಆದ್ರೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದಿಂದ ಎಲೆಕ್ಷನ್ ರಿಸಲ್ಟ್ ಮೇಲೆ ಏನಾದರೂ ಪ್ರಭಾವ ಬೀರಬಹುದಾ ಇಲ್ವಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಒಂದ್ ಕಡೆಯಲ್ಲಿ ಹೊಸ ಮುಖ ಬಸವರಾಜ್ ಕ್ಯಾವಟೂರ್ನವರು ಡಾಕ್ಟರ್ ಕೂಡ ಹೌದು, ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ರು ಕೂಡ ರಾಜಕೀಯದ ಮೂಲಕ ಜನರ ಸೇವೆ ಮಾಡಬೇಕು ಅಂತ ಕಣದಲ್ಲಿದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸೊ ಕೊಪ್ಪಳ ಕ್ಷೇತ್ರದ ಜನರು ಡಿಸೈಡ್ ಮಾಡಬೇಕು ನಿಮ್ಮ ಮತ ಯಾರಿಗೆ ಅಂತ. ಆದರೆ ಮಿಸ್ ಮಾಡದೆ, ಇದು ಸೆಕೆಂಡ್ ಫೇಸಲ್ಲಿ ಎಲೆಕ್ಷನ್ ಆಗೋದ್ರಿಂದ May 7ಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಮತದಾನ ನಡೆಯೋದು. ಸೊ ಮಿಸ್ ಮಾಡದೆ ನಿಮ್ಮ ಹಕ್ಕನ್ನು ಚಲಾಯಿಸಿ.